त्रिशूल लगाओ। ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಸುಮಾರು ದಿನನೇ ಆಗೋಗಿತ್ತು ವಿಡಿಯೋ ಮಾಡಿ, ಇಷ್ಟು ದಿವಸ ಮಾಡಿರಲಿಲ್ಲ. ಯಾಕೆ ಅಂದರೆ ನಿಮಗೆ ಗೊತ್ತು, ನಾನು ಸ್ವಲ್ಪ ಹೊಸ ಗಾಡಿ ತರೋದ್ರ ಬಗ್ಗೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಲೋನು ಅದು ಇದು ಅಂತೆಲ್ಲ. ಹೊಸ ಗಾಡಿ 35 ಸೀಟ್ರ್ ಮಾಡ್ತಿದ್ದೀವಿ, ಕುಂದಾಪುರ ಬಾಡಿ. ಹಂಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಿನ ವಿಶೇಷತೆ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಮನೇಲಿ ಹಾಕ್ತೀನಿ ನಾನು ಮೋಸ್ಟ್ಲಿ, ಅದ್ರ ಪ್ರಕಾರ ಗೊತ್ತಾಗುತ್ತೆ. ನಾವು ಹೋಗ್ತಾ ಇರೋದು ಅಯೋಧ್ಯೆಗೆ ಇವಾಗ, ಕಾಶಿ ಅಯೋಧ್ಯೆ ಪ್ರಯಾಗ್ರಾಜು. ಬನ್ನಿ ಹೋಗ್ತಾ ಏನೇನಿದೆ ಅನ್ನೋದನ್ನು ಒಂದು ವಿಡಿಯೋ ಮುಖಾಂತರ ಮಾಡಿ. ಸುಮಾರು ಹಿಂಗೆಲ್ಲ ಬರೀ ಅಕ್ಕಪಕ್ಕ ಸ್ಟೇಟ್ದೇ ತೋರಿಸ್ತಾ ಇದೆ. ಇವಾಗ ಬೇರೆ ಸ್ಟೇಟು, ಆಂಧ್ರ ಪ್ರದೇಶ, ತೆಲಂಗಾಣ, ಆಮೇಲೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಎಲ್ಲ ತೋರ್ಸೋಣ. ನನಗೊಂದು ಏನಪ್ಪ ಖುಷಿ ಅಂತಂದರೆ, ಎಲ್ಲಿಗೆ ಹೋಗ್ತಾಯಿನಿ ಅನ್ನೋ ಖುಷಿ ಒಂದಿಲ್ಲ, ಅಯೋಧ್ಯೆಗೆ ಹೋಗ್ತಾಯಿದ್ದೀನಿ, ರಾಮನಗರಿಗೆ ಹೋಗ್ತಾಯಿದ್ದೀನಿ ಅನ್ನೋದೊಂದು ಖುಷಿ ನನಗೆ. ಅದೊಂದು ಖುಷಿ ಇದೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾಯಿದ್ದೀನಿ. ಆಮೇಲೆ ಈ ಪ್ಯಾಕೇಜ್ ಮಾಡಿರೋದು ನಾವೇನೆ, ನಾನು ಮತ್ತು ನಮ್ಮ ಸುಮನು, ಬಿನು, ನಾವು ಸುಮಾರು ಜನ ಸೇರಿ ಮಾಡಿರೋದು. ಎಲ್ಲರ ಸಪೋರ್ಟು ಇದೆ ಇದರಲ್ಲಿ. ಹಿಂಗೆ ಬೆಳೆಸಿ ಅಂತ ಕೇಳ್ಕೊತ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿರಲಿಲ್ಲ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದಿದ್ರೆ ಇನ್ನೂ ಸ್ವಲ್ಪ ಜನ ಆಗಿರೋರು. ಈಗ ಸದ್ಯಕ್ಕೆ 50ರಿಂದ 60 ಜನ ಆಗಿದ್ದಾರೆ. ಹೋಗ್ತಾಯಿದ್ದೀವಿ ಸ್ನೇಹಿತರೆ, ಬನ್ನಿ ಮುಂದೆ ನೋಡೋಣ. ನಾನು ಇದೀಗ ಇನ್ನೂ ಇಲ್ಲಿಂದ ನಡ್ಕೊಂಡು ಹೋಗ್ತಾನೆ ಇದ್ದೀನಿ. ಅಂದರೆ ನಮ್ಮ ಪಾರ್ಕಿಂಗ್ ಎಲ್ಲ ಬೇರೆ ಕಡೆ ಅಲ್ವಾ, ಹಂಗಾಗಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲೇ ಕಾರಿದೆ ಅಂದು, ಕಾರ್ ಎತ್ಕೊಂಡು ಅಲ್ಲಿ ಪಾರ್ಕಿಂಗ್ ಹತ್ರ ಹೋಗ್ಬೇಕು. ಇವಾಗ ಸದ್ಯಕ್ಕೆ ಕಾರ್ ಹತ್ರ ಬಂದಿದ್ದೀನಿ. ಲಗೇಜ್ ಇಟ್ಕೊಂಡು ಓಡ್ತಾ ಇರೋದಲ್ಲ ಪಾರ್ಕಿಂಗ್ ಹತ್ರ. ಹೌದಾ, ನಮ್ಮ ವಿನೋದಣ್ಣ ಫೋನ್ ಮಾಡಿದ್ದಾರೆ ಬೆಳಗ್ಗೆನೆ, ಯಾರು ಬಂದೇ ಇಲ್ಲ ಇನ್ನ ನೀವು ಆರ್ಗನೈಸರ್ಗಳು ಅಂತ. ಲಾಗಲ್ ಬರ್ತಾ ಇದೆ, ಗಾಡಿಗಳೇ ಕಾಣಿಸಲ್ಲ ಸರ್, ಜನನೇ ಬರ್ಲಿವಲ್ಲ ಸರ್. ಗಾಡಿಯಲ್ಲಿ ಹಾಕಿದ್ಯಾ ದೇವಸ್ಥಾನದ ಹತ್ರನಾ? ಇಲ್ಲೇ ಬಂದೆ ನೋಡು, ಪಾರ್ಕಿಂಗ್ ಹತ್ರ ಇದ್ದೆ. ವಿನೋದ್ ಕುಮಾರ್ ಅವ್ರು ಬೇಗ ಬಂದ್ಬಿಟ್ರೋದ್ರಿಂದ ಇನ್ನೂ ಬಂದಿಲ್ಲ ಅಂತ ಅವರೇ ಹೋಯ್ತಾ ಇದ್ದೀವಿ ಬೇಗ ಗಾಡಿ ಇಲ್ಲಿ ಹಾಕ್ಬಿಟ್ಟು ಹೊಡ್ಬಿಡೋದೆ. ನಮ್ಮ 2 ಲಕ್ಷ್ಮಿ ಅಲ್ಲಿ ನಿಂತಿದ್ದಾವೆ. ನಮ್ಮದು 2 ಗಾಡಿ ನಾವು ಇಲ್ಲಿ ಪಿಕಪ್ ಮಾಡ್ಕೊಳಕ್ಕೆ ಅಂತ ಬಂದಿದ್ದು. ಪಿಕಪ್ ಎಲ್ಲ ಆಯಿತು, ಸುಮಾರು ಹೊತ್ತು ಇಲ್ಲೇ ಪೂಜೆ ಗೀಜೆ ಮಾಡಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಇವ್ನು ನಮ್ಮ ಶಕೀಲ ನಿನ್ನ ಹೆಸರೇನು? ಸುಹೇಲ. ಇವ್ನು ಸುಹೇಲ. ಇವಾಗ ಹೊಡ್ತಾ ಇದ್ದೀವಿ, ಬನ್ನಿ ಸ್ನೇಹಿತರೆ ಹೊಡೋಣ. ಥ್ಯಾಂಕ್ ಯು ಶಿಷ್ಯ. ಯೂಟ್ಯೂಬಲ್ಲಿ ನೋಡ್ಕೊ. ಅದೇ ತಿರ್ಸ್ಕೋಬೇಕಷ್ಟೇ, ಅಷ್ಟೇ. ಯೂಟ್ಯೂಬಲ್ಲಿ ನೋಡ್ಕೊ. ನಾವೆಲ್ಲಿ ಬೇಕಾದ್ರೆ ಹೋಗ್ತೀವಿ. ಮಾಮ ಜಾಮ್ ಮಾಡ್ಕೊಂಡ. ಹೋಗಿ ತಿರ್ಸ್ಕೊಂಬರಾಗಣ ಮಾಮ.
ಡೀಸೆಲ್ ಹಾಕ್ಸೋಣ ಅಂತ ಏನು ಗುರು ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಅದು ಆಲ್ರೆಡಿ ವಿಡಿಯೋ ಆಗಿದೆ, ಮಾಡ್ತಾಯಿದ್ದೀವಿ. ಇನ್ನೇನು ಸ್ವಲ್ಪ ದೂರ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಟ್ಬಿಡೋದು. ನಮ್ಮ ಮಾಮ ಅಂತೂ ಬೆಳಗ್ಗೆ 6 ಗಂಟೆ ತಗೊಂಡು 6ಕ್ಕೆ ಕಟ್ತಾನೆ, ಅವನೇ ಬಂಕೋಲ್ ಕಟ್ತಾನೆ, ದೇವಸ್ಥಾನ ತಾವು ಕಟ್ತಾನೆ, ಪಾರ್ಕಿಂಗ್ ಆಗ್ತಾವೆ ಕಟ್ತಾನೆ, ಕೆಳಗೊಂದು ದಾರ ಕಟ್ಟಾನೆ, ಇರ್ರಿ ಇಲ್ಲೊಂದು ದಾರ ಹಾಕ್ಬಿಟ್ಟು ಕಟ್ತಾನೆ, ಇಲ್ಲೆಲ್ಲ ಒಂದು ದಾರ ಎಕ್ಸ್ಟ್ರಾ ದಾರಗಳು ಹಾಕಿ ಕಟ್ತಾರದು. ನಮಸ್ಕಾರ ಸ್ನೇಹಿತರೆ, ಪಿಕಪ್ ಎಲ್ಲ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ನಮ್ಮ ವಿನೋದ್ ಕುಮಾರ್ ಜೊತೆ ನಮ್ಮ ಪಾರ್ಟ್ನರು ಮುಂದೆಗಡೆ ಹೋಗ್ತಾ ಇರೋದು, ಯಜಮಾನು ಮತ್ತು ಮಂಜಣ್ಣ ಪಾರ್ಟ್ನರು. ಇವಾಗ ನಾವಿರೋ ಜಾಗ ಬಂದು ಬನಶಂಕರಿ. ಇನ್ನು ಬೆಂಗಳೂರದೇ ಅಡ್ರೆಸ್ ಹೇಳ್ತಾ ಇರ್ತೀನಿ ನಿಮಗೆ. ಈ ವಿಡಿಯೋ ಪೂರ್ತಿ ಬೆಂಗಳೂರು ಅಡ್ರೆಸ್ಸೇ ಇರುತ್ತೆ. ಆಮೇಲೆ ಮುಂದೆ ಹೋಯ್ತಾ ಯಾವ್ಯಾವ ರೂಟಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲ ಒಂದು ವಿಡಿಯೋ ಮಾಡೋಕ್ಕನ ಯೂಟ್ಯೂಬಲ್ಲಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನ ಆಯಿತು. ಇಲ್ಲಿ ಮುಖ ತೋರಿಸ್ಕೊಂಡು ಮಾತಾಡ್ತೀವಿ. ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನ ಆಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿ, ಬ್ಲಾಗಲ್ಲಿ ಸಿಕ್ಕಿ, ನೀವು ಕಮೆಂಟಲ್ಲಿ ನನ್ನ ಕ್ವಶನ್ ಕೇಳಿ ಸುಮಾರು ದಿನ ಆಯಿತು. ಹಂಗಾಗಿ ಇವತ್ತು ನಿಮಗೆ ಬೆಳಗ್ಗೆನೇ ಹೇಳಿದೆ ಏನಕ್ಕೆ ವ್ಲಾಗಲ್ಲಿ ವಿಡಿಯೋ ಮಾಡ್ತಾ ಇರಲಿಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲನೂ ಮೇಂಟೈನ್ ಮಾಡಬೇಕಲ್ಲ. ಹಂಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀನಿ, ಎಲ್ಲನೂ ಮೇಂಟೈನ್ ಮಾಡ್ಬೇಕಲ್ಲ, ಅದನ್ನು ಬ್ಯುಸಿ ಆಗ್ಬಿಡ್ತೀನಿ. ಗಾಡಿಗಳು ಡ್ರೈವರ್ ಆಗಲಿ, ಡ್ಯೂಟಿಗಳಾಗಲಿ ಎಲ್ಲ ಮಾಡಿಸ್ತಾ ಇರ್ಬೇಕಲ್ಲ, ಅದರಿಂದ ಸ್ವಲ್ಪ ಬ್ಯುಸಿ ಆಗ್ತೀನಿ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ನನ್ನ ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದ್ಬಿಟ್ಟು ಒಂದು ಸಬ್ಸ್ಕ್ರೈಬರ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಸಪೋರ್ಟ್ ಮಾಡೋದು ಕಮ್ಮಿ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ. ಬನ್ನಿ ಮುಂದೆ ಹೋಗ್ತಾ ಏನಿರುತ್ತೆ ಈ ಟ್ರಿಪ್ಪಲ್ಲಿ, ಏನಿರಲ್ಲ ಅನ್ನೋದನ್ನೆಲ್ಲ ನೋಡೋಣ. ನಮ್ಮ ಬೆಳಗಿನ ಟಿಫನ್ ಬಂದು ಚಿತ್ರಾನ್ನ, ಚಟ್ನಿ, ಕಾಫಿ ರೆಡಿ ಆಗ್ತಾಯಿದೆ. ನಮ್ಮ ವಿನೋದ್ ಕುಮಾರ್ ಅವರು ಟಿಫನ್ ಬಡಿಸ್ತಾ ಇದ್ದಾರೆ. ಇವರು ನಮ್ಮ ಮನೆಯವ್ರು, ನಮ್ಮ ವೈಫು, ಹಿಂದ್ಗಡೆ ಇರೋದು ವಿನು ವೈಫು. ಯಜಮಾನ್ ಏನೋ ಭಾರಿ ಓಡಾಟ ಮಾಡ್ತಾವ್ರೆ. ಇರ್ಬೇಕು ನೋಡೋಣ. ಇಲ್ಲಿರೋದು ನಮ್ಮಮ್ಮ, ಗೊತ್ತಿರೋದು ನಮ್ಮಮ್ಮ. ಟಿಫನ್ ಪ್ಲೇಟ್ಸ್ ಇದೆಯಾ ಸರ್? ಖಾಲಿ. ಹಲೋ ಸ್ನೇಹಿತರೆ, ಇವಾಗ ನಾವು ಪಿಕಪ್ ಎಲ್ಲ ಮಾಡ್ಕೊಂಡು ಮುಂದೆ ಬಂದು ಟಿಫನ್ನು ಮಾಡಿದ್ದಾಯಿತು. ಟಿಫನ್ ಮಾಡ್ಕೊಂಡು ಹಂಗೆ ಮಧ್ಯಾಹ್ನದ ಅಡುಗೆ ಮಾಡಿಸಿ, ಅಡುಗೆನೂ ಊಟ ಮಾಡಿದ್ದು ಆಯಿತು. ವಿಡಿಯೋ ಏನಕ್ಕೆ ಮಾಡಿಲ್ಲ ಅಂತಂದರೆ ಸ್ವಲ್ಪ ಬಿಸಿ ಆಗಿಬಿಟ್ಟಿದ್ದ ಭಟ್ರ ಜೊತೆ, ಹಂಗಾಗಿ ವಿಡಿಯೋ ಮಾಡಿಲ್ಲ. ನಾವು ಹೋಗ್ತಾ ಇದ್ದೀವಿ. ನಮಸ್ಕಾರ ಹೇಳು. ನಮಸ್ಕಾರ ಹೇಳಿದ್ರು ಅವರು. ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಹತ್ತತ್ರ ಪೆನಕೊಂಡ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಇನ್ನೇನು ಬಿಸಿಲು ಕಮ್ಮಿ ಆಗಬೇಕು, ಗಾಡಿ ಓಡ್ಸೋಕ್ಕೆ ಮಜಾ ಬರಬೇಕು. ಅಂದರೆ ಬಿಸಿಲು ಕಮ್ಮಿ ಆದ್ಮೇಲೆ ಗಾಡಿ ಓಡ್ಸೋಕ್ಕೆ ಮಜಾ ಬರುತ್ತೆ. 4 ಗಂಟೆ ಸದ್ಯಕ್ಕೆ ಹೀಗೆ ಹೋಗ್ತಾ ಇರೋದ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗ್ತಾ ಏನಿರುತ್ತೆ ನೋಡೋಣ ಇನ್ನು ಸಂಜೆವರೆಗೂ. ಹಾಯ್ ಸ್ನೇಹಿತರೆ, ಇವಾಗ ಆ ಗಾಡಿಯಿಂದ ಈ ಗಾಡಿಗೆ ಶಿಫ್ಟ್ ಆಗಿದ್ದಾಯಿತು. ನಾನು ಮಾಮ ಮಂಜಣ್ಣ ಹೋಗ್ತಾ ಇದ್ದೀವಿ. ಇವಾಗ ನಾವು ಎತ್ಕೊಂಡಿರೋದು ಹೊಸ ಗಾಡಿ ಈಚರ್ ಇದು. ಈ ಗಾಡೀಲಿ ಏನಪ್ಪ ಇನ್ನೊಂದು ಆಫರ್ ಅಂದರೆ ಎಕ್ಸಿಲೇಟರ್ ಮುಟ್ಟಂಗೆ ಇಲ್ಲ ನಾವು ಹೈವೇಲಿ. ಗಾಡಿ ಎಕ್ಸಿಲೇಟರ್ ಕೊಟ್ಟಿಲ್ಲ ನಾನು, ಅದರ ಪಾಡ್ಗೆ ಅದು ಹೋಗ್ತಾ ಇದೆ. ಎಕ್ಸಿಲೇಟರ್ ಕೊಡಂಗೆ ಇಲ್ಲ. ಅಪ್ ಅಂದ್ರೂ ಅದೇ ಹೋಗುತ್ತೆ, ನಾನು ಎಕ್ಸಿಲೇಟರ್ ಮುಟ್ಟಿಲ್ಲ. ಅಪ್ ಅಂದ್ರೂ ಅದೇ ರೈಸ್ ಆಗುತ್ತೆ, ಎಲ್ಲ ಅದೇ ರೈಸ್ ಆಗುತ್ತೆ ಈಚರಲ್ಲಿ. ಇವಾಗ ನಾನು ಹೊಸ ಗಾಡಿ ಈಚರ್ ಪ್ರೋ ಬುಕ್ ಮಾಡಿದ್ದೀನಿ, ಅದರಲ್ಲೂ ಸೇಮ್ ಹಿಂಗೆ ಆಪ್ಷನ್ ಇದೆ. ನೋಡೋಣ, ಹೊಸ ಗಾಡಿ ರೆಡಿ ಮಾಡಿಸೋ ಟೈಮಲ್ಲಿ ವ್ಲಾಗ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾವು
ಹತ್ರ ಕರ್ನೂಲ್ ಹತ್ರ ಇದ್ದೀವಿ. ನೋಡೋಣ ಬನ್ನಿ ಸ್ನೇಹಿತರೆ. ನನಗೆ ಪಾಪ ಯಾರೋ ಡೇಟ್ ಹೊಡೆದಾರೆ. ಯೂಟ್ಯೂಬಲ್ಲಿ ಸುಮಾರು ದಿನ ಆಗಿದೆ. ಯಜಮಾನ್ ಬಂದಿದ್ದು ನೋಡ್ರಿ, ಮಗ ಈ ಕಡೆ ಮೂಗು ಹೊಡೆದವ್ರೆ, ಸ್ಕ್ರಾಚಸ್ ಆಗಿದೆ, ಈ ಕಡೆ ಕಣ್ಣು ಸ್ಕ್ರಾಚಸ್ ಆಗಿದೆ. ಕೇಳಿದ್ರೆ ಬಸ್ಸು ತರಚು ತಗೊಳ್ಳೋ ಅಂತ ಹೇಳ್ತಾರೆ. ನವೀನನ್ನು ಅವರಿಬ್ಬರು ಕಿತ್ತಾಡ್ಬಿಟ್ಟು ನಮ್ತವೇ ಸುಳ್ಳು ಹೇಳೋದು. ನಮ್ಮ ಭಟ್ರು ಕಾಫಿ ಗಿಫಿ ಮಾಡ್ತವ್ರೆ. ಕಾಫಿ ಮತ್ತು ಟೀ ಎರಡು ಮಾಡ್ಬೋದೇನೋ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ನೋಡಬೇಕು. ಕಾಫಿ ನಿಲ್ಸಿದ್ದೀವಿ. ಅಣ್ಣ ಶುಗರ್ಲೆ ಕಮ್ಮಿ ಮಾಡ್ಬಿಟ್ರಿಲ್ಲ ಅಂದ್ರೆ ಹಂಗೆ ಮಾಡೋದಕ್ಕೆ ಯಜಮಾನ್. ಈಗ ಸಕ್ಕರೆ ಬಿಟ್ಕೊಂಡು ಈಗ ಎಲ್ಲರೂ ಒಂದೇ ಥರ ಕುಡಿತಾರ? ಶುಗರ್ಲೆಸ್ ಮಾಡ್ಬಿಡ್ರಿ, ಬೇಕಾದ್ರೆ ಸಕ್ಕರೆ ಹಾಕೊಳ್ಳಿ ಅಷ್ಟೇ. ಹಾಫ್ ಶುಗರ್ ಹಾಕಿ. ಇರು ಮಾಮ, ಯಜಮಾನ್ ಏನು ಹಾಕ್ಬೇಕು ಮಾಮ? ಆಯ್ತು ಬ್ಲೂ. ನನ್ನ ಸಾಯಿಸ್ತಾನಪ್ಪ 5 ನಿಮಿಷ. ಅರ್ಧ ಲೀಟ್ರ್ ಹಾಲ ನಾಕ್ಸು ತಗೋಲಿ ಕರೆಕ್ಟಾಗಿ. ಒಂದು ವೈಟ್ ಶರ್ಟು ಯೂನಿಫಾರ್ಮಲ್ಲೇ ಇತ್ತು ಮಗು. 300 ಕಿಲೋಮೀಟ್ರ್ ಬರೋವರೆಗೂ. ಯಾವ 300 ಕಿಲೋಮೀಟ್ರಪ್ಪ? ಅನಂತಪುರ 300 ಐತಾ? ನೀನು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀಯಾ? ಒಬ್ರು ಇನ್ನೂ 250 ಅಂದ್ರೆ 250 ಬಂದಿದ್ದೀವಿ ಗುರು. 220 ಏನೋ ದಾಟಾಯ್ತು ಸರ್. 250 ಐತೆ ಹೈದ್ರಾಬಾದ್ ಬಾರ. ಮತ್ತೆ 250 ಬಂದಿರೋದು ನಾವು. ಆಗ್ಬಿಡು, ಅಷ್ಟೊಂದಿಲ್ವಾ? ಹಾಕೊಂಡು ಹೆಂಗೆ ಹಾಕೋದು ಪೈಪಲ್ಲಿ? ಏನಿಲ್ಲ, ನಾನು ಐಡಿಯಾ ಕೊಡ್ತೀನಿ ಸತಿ ಇರ್ರಿ. 2 ಬ್ಲೂ ಹಾಕೋದು ಹೆಂಗೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ. ಅದಕ್ಕೆ ಕೀ ಬರೋದಾ? ಯಾವ ಚಡ್ಡಿ ಹ್ಯಾಡ್ ಬ್ಲೂ ಹಾಕೋದು ಹಿಂಗೆ ಫ್ರೆಂಡ್ಸ್ ನೋಡ್ಕೊಳ್ಳಿ. ಕೊಡ್ತೀನಿ. ಯಜಮಾನ್ ಆಗಲ್ಲ ರೇ, ಅವನು ಇದು ಕೊಡ್ತಾನೆ ಕಣೋ, ಅದು ಟೀಟಿಲ್ ಬರುತ್ತೆ ಲಾಕ್, ಆ ಥರ ಇಸ್ಕೊಳ್ಳೋ. ಇಟ್ಕೊಳ್ಳಪ್ಪ, ಸಪೋರ್ಟ್ ಇಟ್ಕೊತೀನಿ. ಇವಾಗ ಊಟ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಟು ರಾತ್ರಿ ಊಟಕ್ಕೆ ನಿಲ್ಸಿದ್ದ. ಊಟ ಎಲ್ಲ ಮುಗಿಸ್ಕೊಂಡು ಕರ್ನೂಲ್ ಹತ್ರ ಬಿಟ್ಟು ಕರ್ನೂಲ್ ಹತ್ರ ಊಟಕ್ಕೆ ಹಾಕಿದ್ದು. ಹೋಗ್ತಾ ಇದ್ದೀವಿ. ಇವಾಗ ಮಜಾಣ ಓಡಿಸ್ತವ್ರೆ. ಸದ್ಯಕ್ಕೆ ನಾನು ರೆಸ್ಟ್ ತಗೋತೀನಿ. ಆಮೇಲೆ ನಮ್ಮ ಜರ್ನಿ ಎದ್ದಿದ್ದೆ ಹೈದ್ರಾಬಾದ್ವರೆಗೂ. ಅವ್ರು ಓಡಿಸ್ತಾರೆ, ಹೈದ್ರಾಬಾದಿಂದ ನಾನು ಓಡಿಸ್ತೀನಿ. ಬನ್ನಿ ಸ್ನೇಹಿತರೆ, ಮುಂದೆ ವಿಡಿಯೋದಲ್ಲಿ ನೋಡೋಣ. ಮುಂದೆ ಏನೇನಿರುತ್ತೆ ಅನ್ನೋದನ್ನ ಥರ ವಿಡಿಯೋ ಮಾಡೋಣ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ 4 ಗಂಟೆ ಆಗಿದೆ. 4:30. ನಂದು ಹಾಕಿದ್ದೀನಿ. ಮಾಮ ಮಲಗಿದ್ದಾನೆ, ಭಟ್ರು ಮಲಗಿದ್ದಾರೆ, ಯಜಮಾನು ಲೈನಾಗಿದ್ದಾರೆ. ಮಾತಾಡ್ತಿದ್ದೀವಿ. ನಮ್ಮ ಮನೆಯಲ್ಲಿ ನಡ್ಕೊಂಬತ್ತಾ ಏನು ಬೇಕಮ್ಮಿ? ಇಲ್ಲೇ ಕೊಡು. ನಾರ್ಮಲ್ ಪಿನ್ನು, ಸಿ ಪಿನ್ ಅಲ್ವಾ? ಎಲ್ಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಏನಪ್ಪ ಅಂದರೆ ಸದ್ಯಕ್ಕೆ ನಾವು ಅದೊಂದು ಊರು ಬಂದು ನಿರ್ಮಲ್ ಅಂತಿದೆ. ನಿರ್ಮಲ್ ಅನ್ನೋ ಊರಲ್ಲಿ ಇದ್ದೀವಿ. ಇನ್ನೇನಂತ ನಾವು ಇನ್ನು ನಮಗೆ ನಾಗ್ಪುರ ಬಂದು ಒಂದು 200 ಕಿಲೋಮೀಟ್ರ್ ಬಂದು ಇನ್ನು ನಾಗ್ಪುರ ಹೋಗೋಕ್ಕೆ ಮುಂಚೆ ಎಲ್ಲಾದರೂ ಊಟಕ್ಕೆ ಟಿಫನ್ಗೆಲ್ಲಾದರೂ ನಿಲ್ಲಿಸ್ಕೊಬೇಕು ಅಂತೀವಿ. ಟ್ರಿಪ್ಪಲ್ಲಿ ಬೆಳಿಗ್ಗೆ ಅಂತೂ ಗಾಡಿ ಪಾಸ್ ಆಗೇ ಇಲ್ಲ, ಜರ್ನಿ ಆಗಲೇ ಇಲ್ಲ. ಈಗ ನೈಟಲ್ಲಿ ಬೆಳಗಿನ ಜಾವದಾಗ ಗಾಡಿ ಜರ್ನಿ ಆಯ್ತಾ ಇರೋದು. ಯಾಕೆಂದರೆ ಅಲ್ಲಿಂದ ಊಟ ಟಿಫನ್ನು ಇದೇ ಟೈಮ್ ಆಗಿಬಿಡ್ತು. ಟೈಮ್ ಮಾಡಿಕೊಂಡೆ ಲೇಟ್ ಆಗೋಯ್ತು. ನೈಟೆಲ್ಲ ಗಾಡಿ
ಪಾಸ್ ಆಗಿದ್ದು ಅಂತ ಹೇಳ್ಬೇಕಾದ್ರೆ ಡೇಯಲ್ಲಿ ಗಾಡಿ ಪಾಸ್ ಆಗೋಲ್ಲ, ನೈಟಲ್ಲೇ ಗಾಡಿ ಪಾಸ್ ಆಗೋದು. ನೋಡೋಣ ಸ್ನೇಹಿತರೆ, ಟೋಲ್ ಇದೆ ಮುಂದೆಗಡೆ. ಟೋಲ್ ಹತ್ರ ಬಂದಿದ್ದೀನಿ ಇವಾಗ. ನೋಡಿ ಸ್ನೇಹಿತರೆ, ಹೋಗ್ತಾ ಇಲ್ಲೊಂದು ಅಂದವೇ ಒಳ್ಳೆ ವ್ಯೂ ಸಿಕ್ತು, ಘಾಟ್ ಸೆಕ್ಷನ್ನು. ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಒಂದು ವ್ಯೂ ರೆಕಾರ್ಡಿಂಗ್ ಮಾಡಿದ್ದೀನಿ. ನಾವು ಇವಾಗ ಆದಿಲಾಬಾದ್ ಎಂಟ್ರಿ ಆಗಿದ್ದೇವೆ. ಎಂಟ್ರಿ ಆಗಿ ಊಟಕ್ಕೆ ಇದು ಫ್ರೆಶಪ್ಗೆ ಮತ್ತು ಟಿಫನ್ಗೆ ಅಂದ್ಬಿಟ್ಟು ಆದಿಲಾಬಾದ್ ಹತ್ರ ರೂಮ್ ಮಾಡಿದ್ದೀವಿ. ಹಂಗಾಗಿ ಅಲ್ಲಿ ಹೋಗ್ತಿದ್ದೀವಿ. ಫ್ರೆಶಪ್ ಆಗಿಬಿಟ್ಟು ಟಿಫನ್ ಮಾಡಿಕೊಂಡು ಇಲ್ಲಿಂದ ಹೊರಟ್ರೆ ನಾವು ಸೀದಾ ನಾಳೆ ಎಷ್ಟು ಗಂಟೆಗೆ ರೀಚ್ ಆಗೋದು? ನಾಳೆ ನೈಟ್ ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಇದೆ. ನಾಳೆ ನೈಟು ಇಲ್ಲ ನಾಳೆ ಮಿಡ್ ನೈಟು. ನಾಳೆ ಮಿಡ್ ನೈಟ್ಗೆ ಹೋದರೆ ಎಲ್ಲ ಬೆಳಗಿನ ಜಾವ ಹೋಗ್ತೀವಿ. ಅಲ್ಲೋಗಿ ಸ್ನಾನ ಮಾಡಿಕೊಂಡು ಕಾಶಿಲಿ ಪಾಪ ಕಳ್ಕೊಂಡು ಅಯೋಧ್ಯೆಯಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಯಾಗ್ರಾಜಿಗೆ ಬಂದು ಪುಣ್ಯ ತಗೊಂಡು ಮಂತ್ರಾಲಯ ನೋಡಿಕೊಂಡು ರಿಟರ್ನ್ ಬರೋ ಥರ ನಮ್ಮದು ಪ್ಲ್ಯಾನ್ ಇರೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನಮ್ಮ ಬೆಳಗಿನ ಟಿಫನ್ ಬಂದು ಉಪ್ಪಿಟ್ಟು ಕೇಸರಿ ಬಾತು. ಉಪ್ಪಿಟ್ಟು ಕೇಸರಿ ಬಾತು ಸ್ವಲ್ಪ ಬೇಕಾ ಸರ್? ಬನ್ನಿ ಸರ್, ಕಮ್ಮಿ ತೆಗಿಲ್ಲ. ಗಾಡಿ ಬಸ್ ಇದೆಯಲ್ಲ ಸರ್, ಮಾಡಿ ಸರ್. ಉಪ್ಪಿಟ್ಟು ಕೇಸರಿ ಬಾತು, ಮಧ್ಯಾಹ್ನಕ್ಕೆ ಮೊಸರು ಅನ್ನ ರೆಡಿ, ಅನ್ನ ಸಾಂಬಾರು ರೆಡಿ, ರೆಡಿ ಆಗಿದೆ. ಟಿಫನ್ ಮಾಡ್ತಾವ್ರೆ. ರೈಟ್ ಕೊಡಿ, ಏನು ರೈಟ್ ಕೊಡ್ಕೊಂಡು ಫುಲ್ ಯೂಟರ್ನ್ ಲೆಫ್ಟು. ಮಾಮ ಫೀಡ್ಬ್ಯಾಕ್ ನಿನ್ನ ಕಡೆ ಜನ ತಗೊಂಡ ಹೆಂಗೈತೆ ಮಾಮ ಟಿಫನು? ಸೂಪರ್. ಬಟ್ರೆ ಹೆಂಗೈತ್ರಿ ಟಿಫನು? ಚೆನ್ನಾಗಿದೆ. ನಮ್ಗೆ ಚೆನ್ನಾಗಿದ್ರೆ ಖುಷಿ. ಅಲ್ಲಿ ಇಬ್ರು ಟೂ ವೀಲರ್ ನಿಂತಾರಲ್ಲ, ರೈಟ್ ಬರ್ಕೊಳಕ್ಕೆ ಹೇಳ್ರಿ. ಕರೆಕ್ಟಾಗಿ ಹೋಗು. 10 310 10 310 ಕರೆಕ್ಟಾಗಿ ಐತಲ್ಲ? ಹಾಂ. ಮಧ್ಯಾಹ್ನದ ಊಟ ನಮ್ಮ ಮಧ್ಯಾಹ್ನದ ಊಟ ಇಲ್ಲಿ ನಡೀತಿದೆ. ಇವತ್ತೇನಪ್ಪ ಅಂತಂದರೆ ಮೊಸರು ಅನ್ನ, ಅನ್ನ ಸಾರು ಮತ್ತು ಮಧ್ಯಾಹ್ನದ ಸ್ಪೆಷಲ್ಲು. ವೆರೈಟಿ ಮಾಡ್ತಾಯಿದ್ದಾರೆ. ಭಟ್ರು ಮುದ್ದೆ, ಅನ್ನ ಸಾರು, ಚಿತ್ರಾನ್ನ, ಪುಳಿಯೋಗರೆ ಅಂದ್ಕೊಂಡು ಹಾಯ್ ಫ್ರೆಂಡ್ಸ್, ಇವರೇ ನಮ್ಮ ಭಟ್ರು, ಇವರೇ ನಮ್ಮ ಡ್ರೈವರು, ಇವರೇ ನಮ್ಮ ಪ್ಯಾಸೆಂಜರ್, ಇವರೆಲ್ಲ ನಮ್ಮ ಕಸ್ಟಮರು. ಅದೆಲ್ಲ ಇದ್ದಾರೆ ಕೆಳಗಡೆ ಮೇಲ್ಗಡೆ ಎಲ್ಲ. ಈಗ ಪ್ರಯಾಗ್ರಾಜ್ ಹೋಯ್ತಾ ಇದ್ದೀವಿ. ಇದು ನಾಗ್ಪುರ ಹೈವೇದಲ್ಲಿ ಡ್ರೈವರ್ಗಳು ಇವರೇ, ಮಿಸ್ಟರ್ ಗಿರೀಶ್ ಕುಮಾರ್. ನಮಸ್ತೆ ಸ್ನೇಹಿತರೆ, ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಇವಾಗ ಮಹಾರಾಷ್ಟ್ರದಲ್ಲಿದ್ದೇವೆ ನೋಡಿ. ಅಲ್ಲಿಂದ ಹೈದ್ರಾಬಾದಿಂದ ಬಂದಿದ್ದಕ್ಕೂ ನಮಗೆ ಡಿವಿಯೇಷನ್ ಎಲ್ಲಿ ಸಿಕ್ತು? ಇಲ್ಲಿದೆ ನಾಗ್ಪುರ್ ರೋಡ್, ಲೆಫ್ಟಿಗೆ ಬೋರ್ಡ್ ಹಾಕಿದ್ದಾನೆ. ನಾಗ್ಪುರ್ ರೋಡ್ಗೆ ಲೆಫ್ಟ್ ತಗೊಬೇಕು. ಇದು ಯಾವ ಊರು ಅಂತ ನಿಮ್ಗೆ ಹೇಳ್ತೀನಿ. ರೆಗ್ಯುಲರಾಗಿ ಬಂದರೆ ಹೆಂಗೂ ಗೊತ್ತಾಗ್ಬಿಡ್ತೈತೆ ಇದೇ ಊರು ಅಂತ. ಎಲ್ಲ ನನ್ನ ಮಕ್ಕಳು ಇಲ್ಲಿ ಹಿಂದಿಲಿ ಹಾಕವ್ರೆ. ಹಿಂಗೆಲ್ಲರೂ ಇಂಗ್ಲೀಷಲ್ಲಿ ಹಾಕಿದರೆ ಓದ್ಬಿಟ್ಟು ಹೇಳ್ತೀನಿ ಇದು ಯಾವ ಊರು ಅಂದ್ಬಿಟ್ಟು. ಅಲ್ಲಿ ಲೆಫ್ಟು ತಗೊಬೇಕು. ಹೋಲಿ ಬಿಡಿ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಲೆಫ್ಟ್ ತಗೊಂಡಿದ್ದೀವಿ. ನಾಗ್ಪುರ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ನಾಗ್ಪುರ ನಮ್ಗೆ ಇನ್ನೇನು ಅಮ್ಮಮ್ಮ ಅಂದರೆ
ಒಂದು 70 ಕಿಲೋಮೀಟ್ರ್ ಇರ್ಬೇಕು ಅನ್ಕೋತೀನಿ. ಇಲ್ಲಿ ಬೋರ್ಡ್ ಇದೆ, ಆ ಬೋರ್ಡ್ನ ನೋಡ್ಬಿಡೋಣ ಒಂದು ಸತಿ. ನೀವು ನೋಡಿ ಹಂಗೇನೆ ವಾರಣಾಸಿನ ನಾನು ಯಾವಾಗೂ ಕನ್ಯಾಕುಮಾರಿ ರೂಟಲ್ಲಿ ಬರ್ಬೇಕಾದ್ರೆ ಬೋರ್ಡ್ ನೋಡ್ತಾ ಇದ್ದೆ. ಹತ್ತತ್ರ ಎಲ್ಲಿ ಹೊಸೂರ ಹತ್ರನೋ ಇಲ್ಲ ಕೃಷ್ಣಗಿರಿಲೋ ಸೇಲಮಲ್ಲೋ ಬೋರ್ಡ್ ಕಾಣಿಸೋದು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇದೆ. ಅಷ್ಟು ದೂರ ಹೋಗ್ಬೇಕಾ ಅನ್ಸೋದು. ಏನು ಕೃಷ್ಣಗಿರಿ ಹತ್ತತ್ರ 100 ಕಿಲೋಮೀಟ್ರ್ ಐತೆ ಬೆಂಗಳೂರು ಅಂತ ಗೊತ್ತಾಗ್ಬಿಟ್ಟಾಗ ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ವಾರಣಾಸಿಗೆ, ಹೆಂಗೆ ಹೋಯ್ತಾರಪ್ಪ ಅನ್ಸೋದು. ಬಂದ ಮೇಲೆ ಏನು ಅನ್ಸಲ್ಲ. 770 ಕಿಲೋಮೀಟ್ರ್ ಇದೆ ವಾರಣಾಸಿ. ಜಬಲ್ಪುರು 326, ನಾಗ್ಪುರು 62, 2000 ಚಿಲ್ಲರೆ ಕಿಲೋಮೀಟ್ರ್ ನೋಡಿದೆ ಇಟ್ಕೊಂಡು ತಲೆ ಗಿರ್ರ ಅನ್ನೋದು. ಇವಾಗ ಏನು ಅಂತ ಇಲ್ಲ. ಅದೇ ಮತ್ತೇನು ಹೇಳಕ್ಕೆ ಬಂದೆ, ನಾನು ಕೆರೆಗೆ ಇಳಿಯೋವರೆಗೂ ಅಷ್ಟೇ ಚಳಿ ಅನ್ಸೋದು. ಇಳಿದ್ಮೇಲೆ ಬಿಸಿನೇ ಇರುತ್ತೆ ಆ ಥರ. ಆ ಕಡೆ ಇಳಿಯೋದೆ ಇಳಿದಾಗಿದೆ, ಹೋಗಲೇಬೇಕು, ಹೋಗ್ತಾ ಇದ್ದೀವಿ. ಈಗ 2 ವೀಲರು ಟ್ರ್ಯಾಕ್ಟ್ರು ನಡುವೆ ಅಂತರವಿರಲಿ.